ನಮಗೆ ಇಷ್ಟೊಂದು ತನಕ ಡೀಪ್ ಲರ್ನಿಂಗ್ ಮತ್ತೆ ನಮ್ಮ ಜೋವಿನ್ ಸರ್ ಕ್ಲಾಸ್ ಇತ್ತು. ಇವಾಗ ನಮಗೆ ಓಪನ್ ಎಲೆಕ್ಟಿವ್ ಮತ್ತೆ ಅನ್ನೋ ಬ್ಲಾಕಿಗೆ ಹೋಗ್ತೀವಿ. ಹೋದ್ಸಲಿ ಬರೀ ನಾನು ಮನೆ ಹೋಗ್ತೀವಿ, ಈ ಸಲ ನಮಗೆ ಎಲ್ಲರೂ ಹೋಗ್ತಿದೀವಿ. ಐಶು ಒಬ್ಳು ಬೇರೆ ಗೈಸ್. ಆಕ್ಚುಲಿ ಎಲ್ಲರದು ಒಂದೊಂದು ಕ್ಲಾಸು, ಸೊ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲರೂ. ಮೆಕ್ಯಾನಿಕಲ್ ಬ್ಲಾಕ್ ಅಲ್ಲಿ ಇದ್ವಿ, ಈ ಸೆಮ್ ಇಂದ ಇಸಿ ಬ್ಲಾಕ್ ಶಿಫ್ಟ್ ಆಗಿದ್ದೀವಿ. अच्छा ठीक है ಗಾಯ್ಸ್. ಆಕ್ಚುಲಿ ಇದೆ ನಮ್ಮ ಕ್ಲಾಸ್ ರೂಮು ಇಸಿ ಬ್ಲಾಕ್ ಅಲ್ಲಿ ಫಸ್ಟ್ ಫ್ಲೋರ್. ಇವಾಗ ಸದ್ಯಕ್ಕೆ ಯಾರು ಇಲ್ಲ. ನಮ್ಗೆ ಇವಾಗ ಒಂದು ಡೈಲಮಾ ಕ್ರಿಯೇಟ್ ಆಗಿದೆ, ಯಾವ ಬ್ಲಾಕ್ ಅಂತ. ನಾವು ಯಾವ ಬ್ಯಾಚ್ ಅಂತ ಈ ಸತಿ ಸರಿಯಾಗಿ ಹಾಕಿಲ್ಲ, ನೋಡೋಣ ಇಲ್ಲಿ ಅದಕ್ಕೆ ಮೇಲ್ ಶಿಫ್ಟ್ ಮಾಡಿದ್ವಿ. ಏನಾದ್ರು ಅಬ್ಸರ್ವ್ ಮಾಡಿದ್ರಿ ಇಲ್ಲ? ಎಷ್ಟಾಗುತ್ತೆ ಯಾವ ಹಾಸ್ಪಿಟಲ್ ಅಂತ ಎಲ್ಲ ಬೇಕಿದ್ರೆ ಹೇಳಿ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತಾರೆ. ಅದು ಇದ್ರ ಮೇಲೆ ಡಿಪೆಂಡ್. ಇವಾಗ ಈ ಬ್ರೇಸಸ್ ಸಿರಾಮಿಕ್ ಹಾಕ್ಸ್ತೀರಾ ಅಂತ. ನೀನ್ ಏನಕ್ಕೆ ಹಾಕ್ಸಿದ್ದು? ನಾನು ಈಗ ಫುಲ್ ಮಾಡ್ಬೇಕು, ನಂಗೆ ಒಳಗಿದೆ ಸ್ವಲ್ಪ ಈ ಕಡೆ ಕಾಣಿಸಲ್ಲ. ಗೈಸ್ ಇದೀಗ ಬಂದ ಮಾಹಿತಿ ಏನು ಅಂತ ಅಂದ್ರೆ ನಮ್ಮ ಕ್ಲಾಸಲ್ಲೇ ನಮಗೆ ಓಪನ್ ಎಲೆಕ್ಟಿವ್, ಬಟ್ ಯಾರು ತಗೊಳ್ಳಲ್ಲ ಅನ್ಸುತ್ತೆ ಅಂತ ಗೈಸ್ ಬ್ರೇಸಸ್ ಅಲ್ಲಿ 25,000 ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ಆ 25,000ನ ವಿಕಾಸ ಅವಳು. ಯಾರ ಕಾಲೇಜು? ವಿಷನ್ದು ವಿದ್ಯಾ ವಿಕಾಸ. ವಿಷಯ ಯಾರು ಅಂತ ನಿಮಗೆ ಡೌಟ್ ಆಗಿದೆ, ಯೂಟ್ಯೂಬರ್. ಇವಳು ಬ್ರೇಸಸ್ ಬಗ್ಗೆ ಹೇಳಕ್ ಬಿಡಲ್ಲ ಗೈಸ್. One eternity later. ಗೈಸ್ ಫೈನಲಿ ಬ್ರೇಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ. ಬ್ರೇಸಸ್ 25,000 ಇಂದ ಸ್ಟಾರ್ಟ್ ಆಗುತ್ತೆ. ಫುಲ್ ಒಂದೇ ಸತಿ 25,000 ಕಟ್ತಾ ಇದಿರಲ್ಲ. ಮಂತ್ಲಿ ಎಷ್ಟು ದಿವಸ ಹೋಗ್ತಿರೋ 1,000-2,000 ಟಂಗ್ ಕಟ್ಟಬೇಕು. ಇದು ಸೆರಾಮಿಕ್ ಬ್ರೇಸಸ್. ಇದರಲ್ಲೇ ಸ್ಟೀಲ್ ಅಲ್ಲ ಅನ್ನೋದು ಬರೋದು, ಅದು ಬರುತ್ತೆ. ಅದು 25,000. ನಂದಿರೋದು 50,000. ಇನ್ನೊಂದು 75,000 ಬರುತ್ತೆ. ಅದು ಹೆಂಗೆ ಅಂದರೆ ನಿಮ್ಗೊಂದು ಲಾಕ್ ಇರುತ್ತೆ, ಅದೇ ಪುಲ್ ಆಗುತ್ತೆ. ಇವಾಗ ನೀವು ನೆಕ್ಸ್ಟ್ ಸೆಷನಲ್ಲಿ ಹೋಗಿ ಪುಲ್ ಮಾಡಿಸ್ಬೇಕು. ಅದರಲ್ಲಿ ಹಂಗಲ್ಲ, ಪೇನ್ಲೆಸ್. ಇದೊಂದು ಸ್ವಲ್ಪ ಪೇನ್ ಬರುತ್ತೆ. ಸ್ಟೀಲ್ದು ಅದೇನೋ ಹಾಕ್ತಾರೆ ಬ್ಲ್ಯಾಕ್ ಕಲರ್, ಅದು ಇನ್ನೂ ಪೇನ್ ಇರುತ್ತೆ. ಸೊ ಹಾಕ್ಸೋದಿದ್ರೆ ನೋಡ್ಕೊಂಡು ಹಾಕ್ಸಿ. ಗೈಸ್ ನನ್ನ ಕತೆ ಹೇಳ್ತೀನಿ ಕೇಳಿ. ನಾನು 8th ಸ್ಟ್ಯಾಂಡರ್ಡಲ್ಲಿ ಬ್ರೇಸರ್ಸ್ ಹಾಕಿದ್ದೆ. 8th 9th ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು 4 ವರ್ಷ ಹಾಕಿದ್ದೀನಿ ನಾನು. ಆದರೂ ಅಲ್ಲಿ ಮತ್ತೆ ಸೊಟ್ಟಾಯಿತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ರಿಕ್ರೂಟ್ಮೆಂಟ್ ಇಲ್ಲ, ಜಸ್ಟ್ ಹಿಡಿಯೋದಲ್ವ. ಒಂದು 1.5 year ಆಗುತ್ತೆ. ಇವಾಗ ನಾವು ಇದು ಅಂಡರ್ಟೇಕಿಂಗ್ ಫಾರ್ಮ್ ಕೊಡಬೇಕು. ಏನಿರುತ್ತೆ ಅಂದರೆ ಇದರಲ್ಲಿ ಅಟೆಂಡೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತ ಸುಮ್ಮನೆ ಕೊಡೋದು. ನೋಡೋಣ. ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಹೋದ್ಸಲಿನೂ ನಮ್ಮ ಓಪನ್ ಎಲೆಕ್ಟಿವ್ ಇದೇ ಸರ್ ಇದ್ದಿದ್ದು, ಸಿವಿಲ್ಲೇ ತಗೊಂಡಿದ್ವಿ. ಈ ಸಲಿನೂ ಇವರೇ ಬಂದ್ಬಿಟ್ರು. ಗೈಸ್ ಇವಾಗ ಗೀತಾಂಜಲಿ ಪ್ರಾಂಕ್ ಮಾಡ್ತಿದ್ದೀವಿ ಸ್ಟಾಫ್ ರೂಮಲ್ಲಿ. ಏನಾಯ್ತು ನನಗೆ ಗೊತ್ತಾಗ್ಲಿಲ್ಲ. ಸಿಆರ್‌ನ್ ಕರೀತಿದ್ರು. ಏನಕ್ಕೆ? ಓ ಗೀತು ನಮ್ದು. ಅವ್ರು ಹೊಸ ಸರಪ್ಪ ಬೆಂಚನ್ನೇ ಎಸ್ಕೇಪ್ ಮಾಡ್ತಾ ಇದ್ದಾರೆ. ಇವಾಗ ಗೈಸ್ ಗೀತು ಇದ್ದವಳು ಸ್ಟಾಫ್ ರೂಮ್ಗೆ ಹೋಗ್ತಿದ್ದಾಳೆ. ಅದು ನಾವು ಅವಳಿಗೆ ಪ್ರಾಂಕ್ ಮಾಡ್ತಾ ಇರೋದು ಅಂತ ಅವಳಿಗೆ ಗೊತ್ತಿಲ್ಲ. ಗೀತು ಬಾ ಬೇಗ ಹೋಗೋಣ ಸ್ಟಾಫ್ ರೂಮ್ಗೆ. ಗೈಸ್ ಇವಳು ಸಿಆರ್, ಅವಳು ಸಿಆರ್ ಎಕ್ಸ್ಪೀರಿಯನ್ಸ್ ಕೇಳೋಣ. ಗೀತು ಬಾಯ್ಲಿ. ಗೀತು ನೀನು ಸಿಆರ್ ಎಕ್ಸ್ಪೀರಿಯನ್ಸ್ ಹೇಳು. ಈ ಕಡೆ ಬಾ, ಕತ್ಲೆ ಕಾಣಲ್ಲ ನೀನು. ಗೈಸ್ ಇಲ್ಲೇನೋ ಒಂದು ಮೀಟಿಂಗ್ ನಡೀತಾ ಇದೆ. ಯಾರು ಗೈಸ್? ಆ್ಯಕ್ಚುಲಿ ನಾನು ನಿಮಗೆ ನಮ್ಮ ಸ್ಟಾಫ್ ರೂಮ್ ತೋರಿಸ್ತೀನಿ, ಹೊಸ ಸ್ಟಾಫ್ ರೂಮು. ಇವರಿಬ್ರು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದಾ? ಇಲ್ಲ, ಇವಳು ನೋಡಿದಾಳೆ. ಇವಳು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಗೈಸ್ ಟೀಚರ್ಸು ಇವಾಗ ಹೋದ ತಕ್ಷಣ ಅನುಪಲ್ಲವಿ ಮ್ಯಾಮು ಡೋಂಟ್ ಡೂ ವಿಡಿಯೋ ಅಂತ ಬೈತಾರೆ. ಗೈಸ್ ನೋಡಿ ಇವಳು ಪ್ರ್ಯಾಂಕ್ ಅಂತ ಹೋಗಿದ್ದಾಳೆ. ಗೈಸ್ ನೋಡಿ ನೋಡಿ ಸರ್ ಇದ್ದಾರೆ ಗೈಸ್. ಗೈಸ್ ಪ್ರ್ಯಾಂಕ್ ಅಂತ ಕಳಿಸಿದ್ದೀವಿ, ಸುಮ್ಮನೆ ಕರಿತಾ ಇದ್ದಾರೆ ಅಂತ ಹೇಳಿ. ನೋಡೋಣ. ಹೊಸ ಟೀಚರ್ಸ್ ಎಲ್ಲ ಬಂದಿದ್ದಾರೆ. ಗೈಸ್ ಆ್ಯಕ್ಚುಲಿ ನಾವು ಸೈನ್ ಆಗ್ತಾ ಇದ್ದೀವಿ. ಇವತ್ತು ಬಂದಿದ್ದೀವಿ ಅಂತ ಸಾಕ್ಷಿ ಇದು. ಗೈಸ್ ಇಲ್ಲಿ ನೋಡಿ ಪ್ರ್ಯಾಂಕ್ ಚಾಲೆಂಜು. ಗೀತಾಂಜಲಿ
ಆ ಸರ್ವಿಗೆ ಯಾರು ಕರೆದಿದ್ದು ಅಂತ ನಮ್ಮನ್ನ ತೋರಿಸ್ಬಿಟ್ಟು ನಾವು ಹೋಗಿ ಸರ್ನ ಕೇಳು ಅಂದರೆ ಇವ್ಳು ನನ್ನೇ ಕರಿತಿದ್ದಾಳೆ, ನೀನಲ್ವ ಕರೆದಿದ್ದು ಪಾಪ ಅಂತ. ಅದಕ್ಕೆ ನಾನು ಸರ್ ಹತ್ರ ಹೋಗ್ಬಿಟ್ಟು, ಸರ್ ಅದೇ ನಿಮ್ಮ ಕ್ಲಾಸ್ ಇವಾಗ ಯಾಕೆ ಬಂದಿಲ್ಲ ಅಂತ ಕೇಳಿದೆ. ಕರೆದು ನಾನು ಅಲ್ಲೇ ಎಸ್ಕೇಪು. ಯಾವಾಗಲೂ ಪ್ಲೀಸ್ ನಿಮ್ಮ ಲಾಗಲ್ಲಿ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತಿದ್ದು. ಅದಕ್ಕೆ ಇವಳ ಮೇಲೆ ಫಸ್ಟ್ ಪ್ರ್ಯಾಂಕ್ ಟ್ರೈ ಮಾಡಿದ್ವಿ, ಅವಳಿಗೆ ಪ್ರ್ಯಾಂಕ್ ಅಂತಲೇ ಗೊತ್ತಾಗಲಿಲ್ಲ. ಗೈಸ್ ಆ್ಯಕ್ಚುಲಿ ಇವಾಗ ನಾವು ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ ಎಲ್ಲರೂ. ಇವಾಗ ಲಂಚ್ ಬ್ರೇಕು. ಮಧ್ಯಾಹ್ನ ಆ್ಯಕ್ಚುಲಿ ಕ್ಲಾಸ್ ಇಲ್ಲ, ಸೊ ಎಲ್ಲರೂ ಪಿ ಜಿಗೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಇವರಿಬ್ಬರು ಚಿಕ್ಕ ದೋಸ್ತಗಳು ಹೆಂಗೆ ಹೋಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ರಿ ಫ್ರೆಂಡ್ಸ್ ಇಷ್ಟು ತನಕ? ನಮ್ದು ಏನೋ ಸರ್ಪ್ರೈಸ್ ಬರಲಿದೆ ಅತಿ ಶೀಘ್ರದಲ್ಲಿ, ಅವಾಗ ಹೇಳ್ತೀವಿ. ಅದಕ್ಕೆ ಪ್ಲಾನಿಂಗ್ ಮಾಡ್ಕೊತಿದ್ದೀವಿ ನಾವು, ಹೆಂಗೆ ಏನು ಗೈಸ್, ನೀವು ಇಂಜಿನಿಯರಿಂಗ್ ಅಂದರೆ ಬರೀ ಇಂಜಿನಿಯರಿಂಗೇ ಓದ್ಬೇಕಂತಿಲ್ಲ, ಹಂಗಂತ ನಾವು ಓದ್ಕೋಬಾರ್ದಂತಿಲ್ಲ. ಆ ಕಡೆ ಅದು ಮಾಡಬೇಕು, ಈ ಕಡೆ ನಿಮ್ದು ಬ್ಯಾಕಪ್ ಇಟ್ಕೊಂಡಿರ್ಬೇಕು, ಅದನ್ನು ಮಾಡಬೇಕು. ನೋಡಿ, ಕಲ್ತ್ಕೊಳ್ಳಿ. ನಾವೊಂದು ಹೊಸ ಹೆಜ್ಜೆ ಕಡೆಗೆ ಕಾಲಿಡ್ತಾ ಇದ್ದೀವಿ. ಸೊ ಏನಾಗುತ್ತೆ ನಾವು ನೋಡಬೇಕು ಗಾಯ್ಸ್. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಪಿ ಜಿಗ. ಗೈಸ್ ಇವರೆಲ್ಲರೂ ಐಸ್ ಕ್ರೀಮ್ ತಿಂದ್ರು ಇಲ್ಲಿ, ಬಟ್ ಅವನಿ ಮತ್ತೆ ನಾನು ಐಸ್ ಕ್ರೀಮ್ ತಿಂದಿಲ್ಲ. ಅವನಿ ಅವ್ರ ಅಕ್ಕಂದು ಮದುವೆ ಇದೆ ಗೈಸ್, ಖುಷಿ ಅಂತ. ಅವ್ಳ ಮದುವೆಗೆ ತೆಳ್ಳಾಗಬೇಕಂತೆ, ಅದಕ್ಕೆ ಶುಗರ್ ಬಿಟ್ಟಿದ್ದಾಳೆ. ಶುಗರ್ ಬಿಟ್ಟಿಲ್ಲ, ಅನ್ನೆಸೆಸರಿ ತಿನ್ನಲ್ಲ. ಯಾರು ಸುಮ್ಮನೆ ಹೋಗಿ ಶುಗರ್ ತಿನ್ಬೇಕನ್ಸ್ದಾಗೆ ತಿನ್ನೋದು. ಸರಿ ಕಣ, ಆಯ್ತು ಮಾಡು. ಗೈಸ್ ಎಲ್ಲರೂ ಅನೀಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಕ್ಚುಲಿ ಇದು ಮಳೆಗಾಲ, ಬಟ್ ಫುಲ್ ಬಿಸಿಲಿದೆ ಗೈಸ್ ಇವಾಗ. ಬಟ್ಟೆ ಒಣಗಾಕಿದ್ದೆ ಒಣಗ್ತು, ನಂಗೆ ಅದೇ ಖುಷಿ. ಗೈಸ್ ಆಕ್ಚುಲಿ ಇದು ಆಚಾರ್ಯ ಕಾಲೇಜ್ ಇಲ್ಲಿದೆ ಅಂತ ಅಂದ್ರೆ ಈ ಸೈಡ್ ಈ ಹೋಟೆಲ್ ಇದೆ. ಇಲ್ಲಿ ನೀವು ನೀರ್ ದೋಸೆ ಮತ್ತೆ ಎಗ್ ಕರಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಓಮಿ ಅವ್ರ ಊರು ನಾರ್ತ್ ಕರ್ನಾಟಕ ಅಲ್ವಾ, ಅವ್ರ ಸೈಡು ತಿಂಡಿಗಳು ಫೇಮಸ್. ಸೊ ನಮ್ಗೆಲ್ಲ ಕೊಡೋದಕ್ಕೆ ಅಂತ ತಿಂಡಿ ತಗೊಂಡ್ ಬಂದಿದ್ದಾನೆ. ಸೊ ಇವಾಗ ನಮ್ಮೂರಲ್ಲಿ ಬರೀ ಮಟನ್. ಒಂದು ಕೆಲಸ ಮಾಡು, ನೀನು ನೆಕ್ಸ್ಟ್ ಕೊಡು ಅವಳಿಗೆ, ಮೆತ್ತಗಾಗಿರುತ್ತೆ ತಿಂತಾಳೆ. ಸೊ ಇವಾಗ ನಾವು ಚಕ್ಲಿ ತಿನ್ನಕ್ಕಂತ ಹೋಗ್ತಾ ಇದೀವಿ ಗೈಸ್. ಚಕ್ಲಿನ ಅಂತ ಇನ್ನ ಗೊತ್ತಿಲ್ಲ, ಇನ್ನ ಏನೇನೋ ಡಿಫ್ರೆಂಟ್ ಚಕ್ಲಿನೇ ಸ್ವೀಟ್ಸ್ ಇದೆ, ಬಟ್ ನಾವು ಸ್ವೀಟ್ಸ್ ತಿನ್ನಲ್ಲ. ಅದು ಯಾವ್ಯಾವ ಸ್ವೀಟ್ ಅಂತ ಗೊತ್ತಿದೆ ಕಮೆಂಟ್ ಮಾಡಿ. ಆಯಿತು, ಎಲ್ಲರೂ ಪಿ ಜಿಗೆ ಹೊರಟ್ವಿ. ಏನೇನು ತಿಂದ್ವಿ ನಾವು? ಚೆನ್ನಾಗಿ 2 ಥರದ ಲಡ್ಡು, ಆಮೇಲೆ 2 ಥರದ ಚಕ್ಲಿ, ಆಮೇಲೆ ಅವಲಕ್ಕಿ ಅಂತೀನಿ. ಇವಾಗ ತಿನ್ಕೊಂಡು ಎಲ್ಲ ಆಯ್ತು. ಇವಾಗ ಪಿ ಜಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಬೇಕು, ಸುಸ್ತಾಗೋಗಿದೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಹಿಂಗೆ ನಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.